ಹಾಯ್ ಹೆಲ್ಲೋ ಕರ್ನಾಟಕ, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಗುರು, ಬಿಗ್ ಬಾಸ್ ಕಡೆಯಿಂದ ಮೋಕ್ಷಿತ್ ಅವರಿಗೆ ಮೋಸ ಆಗ್ತಿದ್ಯಾ? ಇದೇನಕ್ಕೆ ಈ ಪ್ರಶ್ನೆ ಬರ್ತಿದೆ ಅಂದ್ರೆ, ಒಬ್ರು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿದ್ರು, ಮೋಕ್ಷಿತ್ ಅವ್ರ ಫ್ಯಾನ್ ಡೀಟೇಲ್ ಕಮೆಂಟ್ ಹಾಕಿದ್ರು. ಅದನ್ನ ನಾನು ಪೂರ್ತಿ ಓದ್ಬಿಟ್ಟು ಅದನ್ನ ಮತ್ತೆ ಕ್ರಾಸ್ ಚೆಕ್ ಮಾಡಿದೆ ನಾನು ಆ ಎಪಿಸೋಡ್ ನೋಡಿ. ಹೌದು, ಬಿಗ್ ಬಾಸ್ ಅವರು ಮೋಕ್ಷಿತ್ ಅವರಿಗೆ ಮೋಸ ಮಾಡ್ತಿರೋದು ಕಾಣ್ತಿದೆ. ಯಾಕಂದ್ರೆ ಅವ್ರು ಮೋಕ್ಷಿತ್ ಅವ್ರ ಫ್ಯಾನ್ ಆಗಿ ಅವ್ರ ಅಭಿಪ್ರಾಯ ಅದು ಕರೆಕ್ಟ್ ಅನ್ಸ್ತು ನನಗೆ. ನಾನು ಅದನ್ನ ಮತ್ತೆ ಕ್ರಾಸ್ ಚೆಕ್ ಮಾಡಿದಾಗ ನನಗೂ ಕೂಡ ಅದೇ ಅನ್ಸ್ತು. ಅದ್ ಏನು ಅಂತ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಮತ್ತೆ ನಾನು ನೆನ್ನೆನೆ ತಿಳಿಸಿದ್ದೆ, ಈ ವಾರ ಅಥವಾ ಮುಂದಿನ ವಾರ ಬಿಗ್ ಬಾಸ್ ಮನೆಗೆ ಫ್ಯಾಮಿಲಿ ಎಂಟ್ರಿ ಇದ್ದೇ ಇರುತ್ತೆ ಅಂತ. ಅದು ಇವತ್ತಿಂದಾನೇ ಶುರು ಆಗಿದೆ. ಇವತ್ತಿನ ಬೆಳಿಗ್ಗೆ ಪ್ರೋಮೋ ನೋಡಿರ್ತೀರಾ ನೀವು. ಭವ್ಯ ಅವ್ರ ತಾಯಿ ಮತ್ತೆ ತ್ರಿವಿಕ್ರಮ್ ಅವ್ರ ತಾಯಿ ಎಂಟ್ರಿ ಕೊಟ್ಟಿರ್ತಾರೆ ಬಿಗ್ ಬಾಸ್ ಮನೆಗೆ. ಈ ಪ್ರೋಮೋ ಬಗ್ಗೆನೂ ವಿಡಿಯೋದಲ್ಲಿ ಮಾತಾಡ್ತಾ ಹೋಗೋಣ. ಯಾರ್ಯಾರು ನಮ್ಮ ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಯಾರ್ಯಾರು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಅವರಿಗೆಲ್ಲ ಧನ್ಯವಾದ ತಿಳಿಸ್ತಾ, ಇದೇ ರೀತಿ ಹೊಸ ಹೊಸ ಬಿಗ್ ಬಾಸ್ ಅಪ್ಡೇಟ್ಸ್ ಎಲ್ಲ ಬರ್ತಿರುತ್ತೆ. ನೋಡಿ, ಇಲ್ಲಿ ಮೋಕ್ಷಿತ್ ಅವರಿಗೆ ಎಲ್ಲಿ ಮೋಸ ಆಯ್ತು ಅಂತ ಅವ್ರು ತಿಳಿಸಿದ್ರು ಅಂದ್ರೆ, ನೀವು ಸಾಟರ್ಡೆ ಸಂಡೇ ಎಪಿಸೋಡ್ ನೋಡಿರ್ತೀರಾ, ವಾರದ ಕತೆ ಕಿಚ್ಚನ ಜೊತೆ ಮತ್ತೆ ಸೂಪರ್ ಸಂಡೇ ವಿತ್ ಕಿಚ್ಚ ಸುದೀಪ. ಲಾಸ್ಟ್ ವೀಕ್ ಮೊನ್ನೆ ನಡೀತಲ್ಲ ಸಾಟರ್ಡೆ ಸಂಡೇ ಎಪಿಸೋಡ್, ಅಲ್ಲಿ ಮೋಕ್ಷಿತ್ ಅವರಿಗೆ ಮೋಸ ಆಗಿದೆ. ಮೋಕ್ಷಿತ್ ಅವ್ರ ಫೂಟೇಜ್ ನ ಬಿಗ್ ಬಾಸ್ ಕಟ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಅದು ನಾನು ಮತ್ತೆ ಕ್ರಾಸ್ ಚೆಕ್ ಮಾಡಿದೆ. ಮತ್ತೆ ನಾನು ಸಾಟರ್ಡೆ ಎಪಿಸೋಡ್ ಸಂಡೇ ಎಪಿಸೋಡ್ ನೋಡಿದಾಗ ಹೌದು, ನನಗೂ ಅದೇ ರೀತಿ ಅನಿಸ್ತು. ಅದೇನಪ್ಪಾ ಅಂದ್ರೆ, ಮೋಕ್ಷಿತ್ ಅವ್ರದ್ದು ಎಲ್ಲಿ ಫೂಟೇಜ್ ಕಟ್ ಮಾಡಿದಂದ್ರೆ, ಅಲ್ಲಿ ಸ್ಟಾರ್ ಕೊಡೋದಿರುತ್ತೆ. ಬ್ಲಾಕ್ ಸ್ಟಾರ್ ಮತ್ತೆ ಗೋಲ್ಡನ್ ಸ್ಟಾರ್, 2 ಸ್ಟಾರ್ ಇರುತ್ತೆ. ವೈಟ್ ಸ್ಟಾರ್, ಬ್ಲಾಕ್ ಸ್ಟಾರ್ ಅನ್ನೋ ರೀತಿ. ಅಲ್ಲಿ ಬ್ಲಾಕ್ ಸ್ಟಾರ್ ಮೋಕ್ಷಿತ್ ಅವ್ರು ಕೊಡೋದು ಭವ್ಯ ಅವರಿಗೆ. ಅದನ್ನ ರೀಸನ್ ಎಲ್ಲರ ಹತ್ರನು ಕೇಳ್ತಾರೆ. ಅದು ಮೋಕ್ಷಿತ್ ಅವ್ರ ರೀಸನ್ ಕಟ್ ಮಾಡ್ತಾರೆ ಅಲ್ಲಿ. ಮೋಕ್ಷಿತ್ ಅವ್ರದ್ದು ರೀಸನ್ ನಮಗ್ ತೋರ್ಸಲ್ಲ. ಅಲ್ಲಿ ನೋಡಿ, ಅಲ್ಲೆಲ್ಲ ಶೂಟ್ ಆಗಿರುತ್ತೆ. ಎಲ್ಲರದು ರೀಸನ್ ಎಲ್ಲವೂ ಶೂಟ್ ಆಗಿರುತ್ತೆ. ಆದ್ರೆ ಅದನ್ನ ಅಲ್ಲಿ ತೋರ್ಸಿಲ್ಲ. ಎಲ್ಲರದು ತೋರಿಸಿ ರೀಸನ್ ಇವ್ರೊಬ್ರದ್ದು ತೋರಿಸಿಲ್ಲ ಅಂದಾಗ ಮೋಕ್ಷಿತ್ ಅವ್ರ ಫ್ಯಾನ್ಸಿಗೆ ಅನ್ಸುತ್ತೆ, ಮೋಕ್ಷಿತ್ ಅವ್ರ ಫುಟೇಜ್ ನೀವ್ ಯಾಕೆ ಕಟ್ ಮಾಡ್ತಿದ್ರ? ಅಲ್ಲಿ ಅವ್ರ ರೀಸನ್ ಏನಕ್ಕೆ ನೀವು ತಿಳಿಸಿಲ್ಲ? ಇಲ್ಲಿ ಜನರಿಗೆ ಯಾಕೆ ತೋರಿಸಿಲ್ಲ? ನಮ್ ಮೋಕ್ಷಿತ ಫ್ಯಾನ್ಸಿಗೆ ಯಾಕೆ ತೋರಿಸಿಲ್ಲ? ರೀಸನ್ ನಮಗ್ ಬೇಕಿತ್ತು ಅನ್ನೋರಿಗೆ ಡೌಟ್ ಬಂದೇ ಬರುತ್ತೆ, ಇದು ಸಾಮಾನ್ಯ. ಮತ್ತೆ ಇನ್ನೊಂದು ಯಾವ್ದಪ್ಪ ಅಂದ್ರೆ, ರಸಗುಲ್ಲ ಬಾಯಿಗೆ ಹಾಕೊಂಡು ಪರ್ಫಾರ್ಮೆನ್ಸ್ ಮಾಡಿ ಅದು ಯಾವ ಹಾಡು ಅಂತ ತಿಳಿಸ್ಬೇಕಲ್ಲ, ಅಲ್ಲೂ ಕೂಡ ಮೋಕ್ಷಿತ್ ಅವ್ರದ್ದು ಫುಟೇಜ್ ಕಟ್ ಮಾಡಿದ್ದಾರೆ ಅಂತ ತಿಳಿಸಿದ್ದು. ಹೌದು, ಅದ್ ಏನು ಕಟ್ ಮಾಡಿದ್ದಾರೆ ಅದು ಗೊತ್ತಾಗ್ತಿಲ್ಲ. ಮೋಕ್ಷಿತ್ ಅವ್ರ ಫ್ಯಾನ್ಸ್ ಆಗಿ ನೀವು ನೋಡ್ತಿರೋರಿಗೆ ಅದು ಅನ್ಸುತ್ತೆ, ಮೋಕ್ಷಿತ್ ಅವ್ರನ್ನ ಟಾರ್ಗೆಟ್ ಮಾಡ್ದ. ಮತ್ತೆ ಈ ವಾರ ಏನಕ್ಕೆ ಬಾಟಮ್ 2 ಕರ್ಕೊಂಡ್ ಬಂದಿದ್ದು? ಮೋಕ್ಷಿತ್ ಅವ್ರಿಗೆ ಫ್ಯಾನ್ ಬೇಸ್ ಚೆನ್ನಾಗೇ ಇದೆಯಲ್ಲ, ಅವ್ರಿಗೆ ವೋಟಿಂಗ್ ಎಲ್ಲ ಚೆನ್ನಾಗೇ ಬರ್ತಿದ್ಯಲ್ಲ, ಅವ್ರನ್ನ ಏನಕ್ಕೆ ಬಾಟಮ್ 2 ವರ್ಗೂ ಕರ್ಕೊಂಡ್ ಬಂದಂತೆಲ್ಲ ಪ್ರಶ್ನೆ ಬಂದೇ ಬರುತ್ತೆ ಮೋಕ್ಷಿತ್ ಅವ್ರ ಫ್ಯಾನ್ಸಿಗೆ. ಏನಕ್ಕಂದ್ರೆ, ಈ ರೀತಿ ಏನಕ್ಕೆ ಮಾಡ್ತಿದ್ದಾರೆ ಬಿಗ್ ಬಾಸ್? ಈ ತರ ಅವ್ರ ಫೂಟೇಜ್ ಎಲ್ಲ ಏನೋ ಕಟ್ ಮಾಡ್ತಿದ್ದಾರೆ, ಅದನ್ನ ಏನಕ್ಕೆ ತೋರಿಸ್ತಿಲ್ಲ? ಈ ತರ ಬಾಟಮ್ 2 ಗೆಲ್ಲ ಏನೋ ಕರ್ಕೊಂಡ್ ಬರ್ತಾರೆ. ನೋಡಿ, ಈ ತರ ಬಾಟಮ್ 2 ಗೆ ತ್ರಿವಿಕ್ರಮ್ ಅವರಿಗೂ ಮಾಡಿದ್ದಾರೆ, ಭವ್ಯ ಅವರಿಗೂ ಮಾಡಿದ್ದಾರೆ. ಓಟ್ಸ್ ಎಲ್ಲ ಜಾಸ್ತಿ ಬರ್ತಿದ್ದು ಕೂಡ ಇವರಿಬ್ರಿಗೂ ಮಾಡಿದ್ದಾರೆ. ಈ ತರ ಆಲ್ಮೋಸ್ಟ್ ಎಲ್ರಿಗೂ ಮಾಡಿದ್ದಾರೆ. ಇಲ್ಲಿ ಅವರು ರ್ಯಾಂಡಮ್ ಆಗಿ ಸೇವ್ ಮಾಡ್ತಿರೋ ಕಾರಣ ಓಟ್ಸ್ ಆರ್ಡರ್ ಮೇಲೆ ಅಲ್ಲಲ್ಲೇ ಒಂದೊಂದ್ಸಲ ಸೇವ್ ಮಾಡ್ತಾರೆ ಹೊರತು ಯಾವಾಗ್ಲೂ ಕೂಡ ರ್ಯಾಂಡಮ್ ಆಗಿ ಸೇವ್ ಮಾಡೋದು. ಓಟ್ಸ್ ಆರ್ಡರ್ ಇರುತ್ತಲ್ಲ, ಅದೇ ರೀತಿ ಸೇವ್ ಮಾಡಲ್ಲ, ರ್ಯಾಂಡಮ್ ಆಗಿ ಸೇವ್ ಮಾಡ್ತಾ ಹೋಗ್ತಾರೆ. ಅದು ಬಿಗ್ ಬಾಸ್ ಟೀಮ್ ಇಂದ ಡಿಸೈಡ್ ಆಗಿರುತ್ತೆ. ಏನಕ್ಕಂದ್ರೆ ಅವ್ರು ಇನ್ನೂ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡ್ಲಿ ಅನ್ನೋದಕ್ಕೋಸ್ಕರ ಆ ರೀತಿ ಮಾಡ್ತಾರೆ. ಜಾಸ್ತಿ ಓಟ್ಸ್ ಬಂದ್ರು ಕೂಡ ಎಲ್ಲರಿಗೂ ಇದೇ ರೀತಿ ಮಾಡಿರೋ ಕಾರಣ ಇಲ್ಲಿ ಏನು ತಾರತಮ್ಯ ಮಾಡಿಲ್ಲ ಬಿಗ್ ಬಾಸ್ ಅಂತ ಅಂದ್ಕೊಂಡ್ರು ಕೂಡ, ಇಲ್ಲಿ ಫೂಟೇಜ್ ಅಲ್ಲಿ ಏನು ಕಟ್ ಮಾಡುದು ಅದು ಡೌಟ್ ಬಂದೇ ಬರುತ್ತೆ ಮೋಕ್ಷಿತ ಫ್ಯಾನ್ಸಿಗೆ. ಇದು ಖಂಡಿತ ಇದು ಅವರಿಗೆ ಮೋಸ ಮಾಡ್ತಿದ್ದಾರೆ. ಇನ್ನೇನ್ ಫಿನಾಲೆ ಹತ್ರ ಬರ್ತಿದೆ, ಇವಾಗ ಯಾಕೆ ಈ ತಾರತಮ್ಯ ಮಾಡ್ತಿದ್ದಾರೆ ಬಿಗ್ ಬಾಸ್ ಅಂತ 100% ಅನ್ಸುತ್ತೆ. ಅದ್ರಲ್ಲಿ ಏನು ಪ್ರಶ್ನೆನೇ ಇಲ್ಲ. ಮತ್ತೆ ಇವತ್ತಿನ ಬೆಳಿಗ್ಗೆ ಪ್ರೋಮೋ ನೀವು ನೋಡಿರ್ತೀರಾ, ನಾನು ನೆನ್ನೆನೆ ತಿಳಿಸಿದ್ದೆ, ನೆನ್ನೆನೆ ವಿಡಿಯೋ ಮಾಡಿ ತಿಳಿಸಿದ್ದೆ. ಇವಾಗ ಒಂದು ಅಪ್ಡೇಟ್ ಬರ್ತಿದೆ, ಈ ವಾರ ಬಿಗ್ ಬಾಸ್ ಫ್ಯಾಮಿಲಿ ವೀಕ್ ಇರುತ್ತೆ. ಇಲ್ಲ, ಈ ವಾರ ಇಲ್ಲ ಅಂದ್ರೆ ನೆಕ್ಸ್ಟ್ ವೀಕ್ ಇರುತ್ತೆ ಅಂತ. ಅದು ಇವತ್ತಿಂದಾನೇ ಶುರು ಆಗಿದೆ. ನೆನ್ನೆ ಬಿಗ್ ಬಾಸ್ ಮನೆಗೆ ಫ್ಯಾಮಿಲಿ ಎಂಟ್ರಿ ಕೊಟ್ಟಿದ್ದಾರೆ. ಪ್ರೋಮೋದಲ್ಲಿ ನೀವು ನೋಡಿರ್ತೀರಾ, ಭವ್ಯ ಅವ್ರ ತಾಯಿ ಮತ್ತೆ ತ್ರಿವಿಕ್ರಮ್ ಅವ್ರ ತಾಯಿ ಬಂದಿರ್ತಾರೆ. ಪ್ರತಿ ಸಲ ಈ ತರ ಫ್ಯಾಮಿಲಿ ವೀಕ್ ಇರಾಗ ಪಾಸ್ ಗೇಮ್ ಇದ್ದೇ ಇರುತ್ತೆ. ಅದು ನಡೀತು ಅಲ್ಲಿ ಪ್ರೋಮೋದಲ್ಲಿ ನೀವು ನೋಡಿರ್ತೀರಾ. ಭವ್ಯ ಅವ್ರ ತಾಯಿ ಬಂದಾಗ ಪಾಸ್ ಅಂತ ಹೇಳ್ತಾರೆ ಬಿಗ್ ಬಾಸ್ ಕಡೆಯಿಂದ. ಅದಾದ್ಮೇಲೆ ನೆಕ್ಸ್ಟ್ ತ್ರಿವಿಕ್ರಮ್ ಅವ್ರ ತಾಯಿದು ತೋರಿಸ್ತಾರ ಪ್ರೋಮೋದಲ್ಲಿ. ಅವ್ರು ಬಂದಾಗ ತ್ರಿವಿಕ್ರಮ್ ಅವರಿಗೆ ಅಲ್ಲೊಂದು ಆಕ್ಟಿವಿಟಿ ಕೊಟ್ಟಿರ್ತಾರೆ. ನೀವು ಅವ್ರ ಭಾವಚಿತ್ರ ಇರುವ ಇದನ್ನ ನೀವು ಪಜಲ್ ನ ಜೋಡಿಸ್ಬೇಕು. ನೀವು 10 ನಿಮಿಷದಲ್ಲಿ ಆ ಪಜಲ್ ಜೋಡಿಸಿದ್ರೆ ಮಾತ್ರ ನಿಮಗೆ ನಿಮ್ಮ ತಾಯಿ ನೋಡುವ ಅವಕಾಶ ಸಿಗುತ್ತೆ, ಇಲ್ಲಾಂದ್ರೆ ಸಿಗಲ್ಲ ಅನ್ನೋ ರೀತಿ ಹೇಳಿರ್ತಾರೆ. ಅದು ಆಗಲ್ಲ, ಬಜರ್ ಆಗೋಗುತ್ತೆ, ಅದು ಪಜಲ್ ಮುಗ್ದಿರಲ್ಲ. ಅವಾಗ ತ್ರಿವಿಕ್ರಮ್ ಅವ್ರ ತಾಯಿನ ಹೊರ ಕಳಿಸ್ತಾರೆ. ಇವರು ತ್ರಿವಿಕ್ರಮ್ ಅವ್ರು ಕೇಳ್ಕೊಂತಿರ್ತಾರೆ, ಇನ್ನೊಂದ್ ಚಾನ್ಸ್ ಕೊಡಿ, ಇನ್ನೊಂದ್ ಚಾನ್ಸ್ ಕೊಡಿ ಪ್ಲೀಸ್ ಬಿಗ್ ಬಾಸ್ ಅಂತ ಕೇಳ್ಕೊಂತಿರ್ತಾರೆ. ಪ್ರೋಮೋದಲ್ಲಿ ಅಷ್ಟು ಕಟ್ ಮಾಡಿದ್ದಾರೆ. ಅದೇ ತ್ರಿವಿಕ್ರಮ್ ಅವ್ರ ತಾಯಿನ ತ್ರಿವಿಕ್ರಮ್ ಅವ್ರು ನೋಡೋ ಅವಕಾಶ ಬಿಗ್ ಬಾಸ್ ಕೊಟ್ಟಿದ್ದಾರೆ ಅಂತ ಒಂದು ಅಪ್ಡೇಟ್ ಬರ್ತಿದೆ. ಅದು ಫುಲ್ ಎಪಿಸೋಡ್ ನೋಡಿದಾಗ್ಲೇ ಗೊತ್ತಾಗೋದು. ತ್ರಿವಿಕ್ರಮ್ ಅವ್ರ ತಾಯಿ ಭವ್ಯ ಗೌಡ ಅವರಿಗೆ, ನೀನ್ ಒಂಥರ ಒಳ್ಳೆ ಫ್ರೆಂಡ್ ಆಗಿ ಅವ್ರನ್ನ ಚೆನ್ನಾಗಿ ನೋಡ್ಕೊಂತಿದ್ಯಾ, ಒಂದ್ ತಾಯಿ ಯಾವ ರೀತಿ ನೋಡ್ಕೊಬಹುದು ಆ ರೀತಿ ನೋಡ್ಕೊಂತಿದ್ಯಾ, ರಾಧಾಕೃಷ್ಣ ರೀತಿ ಇದೀರಾ ಅಂತೆಲ್ಲ ಹೇಳಿದ್ದಾರೆ. ನೋಡೋಣ ಅದು ಫುಲ್ ಎಪಿಸೋಡ್ ಅಲ್ಲಿ. ಅದೇ ಇಷ್ಟು ಅಪ್ಡೇಟ್ಸ್ ಬಂದಿದೆ. ಮತ್ತೆ ನೀವು ಮೋಕ್ಷಿತ ಫ್ಯಾನ್ಸ್ ಆಗಿರೋರು, ಬಿಗ್ ಬಾಸ್ ತಾರತಮ್ಯ ಮಾಡ್ತಿದ್ಯಾ, ಬಿಗ್ ಬಾಸ್ ಮೋಸ ಮಾಡ್ತಿದಾರಾ,
ಮೋಕ್ಷಿತ್ ಅವರಿಗೆ ಮೋಸ ಮಾಡ್ತಿದಾರ ಅಂತ ಅನ್ಸ್ತಿದ್ಯಾ? ಏನ್ ಅನ್ಸುತ್ತೆ ನಿಮಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಯಾಕಂದ್ರೆ ಎಲ್ಲವೂ ಕೂಡ ಒಬ್ಬೊಬ್ರು ಸೂಕ್ಷ್ಮವಾಗಿ ಗಮನಿಸಿ ನೋಡಿರ್ತೀರಾ. ಅವ್ರು ಕಮೆಂಟ್ ಮಾಡೋದನ್ನ ನಾವು ಪ್ರತಿ ಕಮೆಂಟ್ ನೋಡ್ತೀವಿ. ಜಾಸ್ತಿ ಕಮೆಂಟ್ ಬಂದಾಗ ಪ್ರತಿಯೊಂದಕ್ಕೂ ರಿಪ್ಲೈ ಕೊಡಕ್ಕಾಗಲ್ಲ, ಅದನ್ನ ನಾನು ಇಲ್ಲಿ ವಿಡಿಯೋ ಮಾಡಿ ತಿಳಿಸ್ತೀನಿ. ಆದ್ರೆ ಪ್ರತಿಯೊಂದು ಕಮೆಂಟ್ಸ್ ನಾನು ನೋಡ್ತೀನಿ. ಇದೊಂದು ಕಮೆಂಟ್ ಬಂದಿತ್ತು, ಅದನ್ನ ನಾನು ಕ್ರಾಸ್ ಚೆಕ್ ಮಾಡಿದಾಗ ಹೌದು ಅಂತ ಅನ್ಸ್ತಿದೆ. ಇವಾಗ ನೋಡಿ, ಮೋಕ್ಷಿತ್ ಅವ್ರ ಫ್ಯಾನ್ಸ್ ಬಿಗ್ ಬಾಸ್ ಮೋಸ ಮಾಡ್ತಿದ್ದಾರೆ ಮೋಕ್ಷಿತ್ ಅವರಿಗೆ ಅಂತ ಹೇಳೋದ್ರಲ್ಲಿ ಏನು ಅನುಮಾನ ಇಲ್ಲ. ಯಾಕಂದ್ರೆ ಇದು ಅನ್ಸುತ್ತೆ ಅವರಿಗೆ ಈ ತರ ಮಾಡಿದಾಗ, ಮತ್ತೆ ಈ ತರ ಫುಟೇಜ್ ಕಟ್ ಮಾಡಿದಾಗ ಹಂಗ ಅನ್ಸುತ್ತೆ. ನಿಮಗೆ ಏನ್ ಅನ್ಸ್ತಿದೆ ಅದನ್ನ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇದೇ ರೀತಿ ನಿಮಗೆ ಹೊಸ ಹೊಸ ಬಿಗ್ ಬಾಸ್ ಅಪ್ಡೇಟ್ಸ್ ನ ಕೊಡ್ತಿರ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸ್ತಿದೀನಿ. ಮತ್ತೆ ಇನ್ನೊಂದು ವಿಡಿಯೋ ಒಂದಿಗೆ ಬರ್ತೀನಿ ಗುರು.